ಇವತ್ತು ರಾಜ್ಯದಲ್ಲಿ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂತ ನಾಯಕರೆಲ್ಲರೂ ಕೂಡ ಇವತ್ತು ಡೆಲ್ಲಿಗೆ ತೆರಳಿದ್ದಾರೆ. ಬಹುಶಃ ಇವತ್ತು ನಾನು ಮುಂಚೆಯಿಂದ ಕೂಡ ಹೇಳ್ಕೊಂತ ಬರ್ತಾ ಇದ್ದೆ, ಯಾವುದೇ ವಿಚಾರಗಳನ್ನು ಏನೇ ಸಮಸ್ಯೆಗಳನ್ನು ಪರಿಹಾರ ಆಗಬೇಕಂದ್ರೆ ಒಂದೇ ಒಂದು ಸೂತ್ರ ಇದಂದ್ರೆ ಹೈಕಮಾಂಡ್. ಹೈಕಮಾಂಡ್ ಒಂದು ಸೂತ್ರ ಇರೋ ಕಾರಣ ಇವತ್ತು ಹೈಕಮಾಂಡ್ಗೆ ಎಲ್ಲ ನಾಯಕರು ಎಲ್ಲರೂ ಕೂಡ ಹೋಗಿದ್ದಾರೆ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೆ, ಮಾಧ್ಯಮಗಳಲ್ಲಿ ಕಾಣಿಸ್ಕೊಡೋದಕ್ಕಿಂತ ಹೈಕಮಾಂಡ್ ಹತ್ರ ಕುಂತು ಏನಾಗಬೇಕು, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಪಾರ್ಟಿಗೆ ಚಲೋ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹಂಗಾಗಿ ಎಲ್ಲಾರುಗಳು ಸೇರಿ ಇವತ್ತು ಹೈಕಮಾಂಡ್ ಹತ್ರ ಹೋಗಿ ಮಾತಾಡ್ಕೊಂಡದ್ರ ಜೊತೆ ಅದರ ಕಾರ್ಯರೂಪಕ್ಕೆ ಕೂಡ ತರಲಿ. ಇವತ್ತು ಯಾರು ಪರ ಯಾರು ವಿರೋಧ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಪರವಾಗಿರೋದು ಬಿಜೆಪಿಗೆ ಮಾತ್ರ, ಬೇರೆ ಪಾರ್ಟಿ ಪರವಾಗಿ ಯಾರು ಇಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನಗಳಿದ್ದಂತ ಟೈಮಲ್ಲಿ ಹೈಕಮಾಂಡ್ ಒಂದೇ ಸೂತ್ರ ಇರೋ ಕಾರಣ ಇವತ್ತನಾಗ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಕಣ್ ತೆಗೆದು ಎಲ್ಲರೂ ಸೇರಿಕೊಂಡು ಇದು ಸರಿಯಲ್ಲ, ಇದು ಮಾಡೋದು ಯಾರು ತಪ್ಪು ಮಾಡ್ತಿದ್ದಾರೋ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾರು ಇವತ್ತು ಕೆಲಸ ಮಾಡೋನು ಒಂದೇ ಸಾಲೆ ಕಟ್ಟಾಕೋದು, ಕೆಲಸ ಮಾಡ್ಲಾರ್ದಂತವ್ನು ಕೂಡ ಒಂದೇ ಸಾಲೆ ಕಟ್ಟಿ ಹಾಕೋದು. ಹಂಗಾಗಬಾರ್ದು. ಯಾರು ಶ್ರಮಪಟ್ಟು ಈ ಪಕ್ಷಕ್ಕೋಸ್ಕರ ದುಡಿತಾನೋ, ಈ ರಾಜ್ಯದಲ್ಲಿದ್ದಂತ ಪಕ್ಷಕ್ಕೆ ಯಾರು ಸಂಘಟನೆ ಮಾಡ್ತಾರೆ, ಈ ರಾಜ್ಯದಲ್ಲಿದ್ದಂತ ಸುಮಾರು ಹತ್ತತ್ರ ಯಾರು ಮಾಸ್ ಲೀಡರ್ ಅಂದ್ರೆ ಒಂದು 7% ಓಟುಗಳನ್ನು ವ್ಯತ್ಯಾಸ ಮಾಡಂತ ನಾಯಕರಿದೆ, ಅಂತವ್ರಿಗೆ ಗೌರವ ಕೊಡಂತ ಕೆಲಸ ಆಗ್ಬೇಕಾಗುತ್ತೆ. ಹಂಗಾಗಿ ಎಲ್ಲೋ ಒಂದು ಕಡೆ ಹಾಲು ಕೂಡ ಎಮ್ಮೆಗೆ ಒಂದೇ ಸಾಲ ಕಟ್ಟೋದು, ಹಾಲು ಕೊಡಲಾದಂತ ಎಮ್ಮೆಗೆ ಒಂದೇ ಸಾಲಲ್ಲಿ ಕಟ್ಟೋದು ಯಾರು ಒಪ್ಪಲ್ಲ. ಹಂಗಾಗಿ ಇವತ್ತು ಏನೇ ಆಗಿರ್ಬೋದು, ಎಲ್ಲ ನಾಯಕರು ಹೋಗಿದ ನಂತರ ನಂದಿಷ್ಟೇ, ಯಾರೇ ತಪ್ಪು ಮಾಡಿದ್ರೆ ಅವ್ನು ಕರೆಸ್ಬೇಕು, ಮಾತಾಡಬೇಕು. ಯಾರೇ ಎಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ, ಅವ್ನು ಯಾವನೇನೇ ಆಗಲಿ, ಪಾರ್ಟಿಗೆ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡು ಕರೆಸ್ಬೇಕು. ಇದು ಸರಿಯಲ್ಲ. ಇವತ್ತು ಪಾರ್ಟಿ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಇವೆಲ್ಲ ಕೂಡ ಸರಿ ಹೋಗ್ಬೇಕನ್ನಂತ ಗಟ್ಟಿಯಾದಂತ ಸೂಚನೆಯನ್ನು ಕೊಡಂತ ಕೆಲಸ ಮಾಡಬೇಕು, ಆದೇಶವನ್ನು ಮಾಡಂತ ಕೆಲಸ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾಡಬೇಕಾಗಿದೆ. ಹೈಕಮಾಂಡ್ ತಮಗೂ ಕೂಡ ಒಂದು ಬುಲಾವ್ ಕೊಟ್ಟಿತ್ತು. ಅಲ್ಲ, ನಾನು ಯಾವತ್ತೂ ಹೋಗ್ತಿರ್ತೀನಿ. ಅದೇ ನಾನು ಯಾವತ್ತು ಅವ್ರು ಕರೆದಾಗ ಹೋಗೋದನ್ನಲ್ಲ, ನಾನು ಯಾವಾಗ ಕೂಡ ಮುಂಚೆಯಿಂದ ಕೂಡ ಸಂಪರ್ಕ ಇಟ್ಕೊಂತೀನಿ. ಆ ರೀತಿ ನಾನು ಹೋಗ್ತಾನೆ ಇರ್ತೀನಿ. ಈ ವಿಚಾರದಲ್ಲಿ ಎಲ್ಲಾ ವಿಚಾರಗಳನ್ನು ಹೋಗಿ ಹೇಳಿ ಬರ್ತಿರ್ತೀನಿ. ಇವತ್ತು ಕೂಡ ನಾನು ಏನು ಬೇರೆ ಕೆಲಸ ಕಾರಣ ಹೋಗ್ಲಿಲ್ಲ, ನನಗೇನು ಹೋಗ್ತಿರ್ತೀನಿ. ನಾನು ಅಂದ್ರೆ ನನಗೇನು ಹೋಗ್ಲೇ ಸಮಯ ಕೊಟ್ಟು ಹೋಗ್ಬೇಕನ್ನಂತದೇನಿಲ್ಲ, ನಾನು ಹೋಗ್ತೀನಿ. ಅಂದ್ರೆ ನನಗೆ ಸಮಯ ಕೂಡ ಬಂದಿಲ್ಲ, ನಾನು ಹೋಗ್ಲಿಲ್ಲ. ಮತ್ತೆ ಇದು ಈ ಇಶ್ಯೂ ಆಗಿರೋ ಕಾರಣ ರಾಮ್ಲೂರ್ ಹೋಗ್ತಾರ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತದೆ. ನಾನು ಯಾವಾಗ ಹೋಗಿ ಬರ್ತಿರ್ತೀನಿ, ಎಲ್ಲಾ ವಿಚಾರಗಳು ತಿಳಿಸಿರ್ತೀನಿ. ಈ ಸಾರಿ ಹೋದಂತ ಟೈಮಲ್ಲಿ ಕೂಡ ಹೋಗಿ ತಿಳಿಸಿ ಬರ್ತೀನಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕಾ ಸರ್? ಅಲ್ಲ, ಇವೆಲ್ಲ ಕೂಡ ನೋಡ್ರಿ, ಯಾರು ತೀರ್ಮಾನ ತಗೋಬೇಕು? ನಾನು ಮಾಧ್ಯಮಗಳಲ್ಲಿ ಮಾತಾಡಿದ್ರೆ ತೀರ್ಮಾನ ಆಗುತ್ತೇನೆ? ಆದಿ ಬೀದಿಯಲ್ಲಿ ಕುಂತ ಮಾತಾಡಿದ್ರೆ ತೀರ್ಮಾನ ಆಗುತ್ತೇನೆ? ರಾಷ್ಟ್ರೀಯ ನಾಯಕರೇ ಅವರೇ ತೀರ್ಮಾನ ತಗೋಬೇಕು. ಯಾರು ಇದಕ್ಕೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದಂದ್ರೆ ಹೈಕಮಾಂಡ್ ನಾಯಕರು ತೀರ್ಮಾನ ತಗೋಬೇಕಾಗುತ್ತೆ, ಏನ್ ಮಾಡ್ಬೇಕನ್ನಂತ ವಿಚಾರ. ರಾಮ್ಲೋರ್ ಏನೋ ಮನಸ್ಸಲ್ಲಿದೆ, ಅದು ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಎಲ್ಲರೂ ಕೂಡ ಒಂದೇ ಏನು ಮಾಡಬೇಕಾದ್ರೂ ಹೈಕಮಾಂಡ್, ಪಾರ್ಟಿಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕಾಗುತ್ತೆ.